ಕಾಂಗ್ರೆಸ್ ಸಚಿವರಿಗೆ ತಲೆನೋವಾದ ಲೋಕಸಭಾ ಕಣ. ಬೆಳಗಾವಿ ರಾಜಕಾರಣದಲ್ಲಿ ಸಚಿವೆ ಹೆಬ್ಬಾಳ್ಕರ್ ಸದ್ಯಕ್ಕೆ ಅಲರ್ಟ್ ಆಗಿದ್ದಾರೆ. ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈಟ್ ಆಗ್ತಾ ಇದೆ. ದೆಹಲಿಯಿಂದ ವಿದೇಶಕ್ಕೆ ತೆರಳಿದ್ದಾರೆ ಈಗಾಗಲೇ ಸತೀಶ್ ಜಾರಕಿಹೊಳಿ. ಸಚಿವ ಸತೀಶ್ ಜೊತೆ ವಿದೇಶಕ್ಕೆ ಯಾರು ಹೋಗಿದ್ದಾರೆ? ಹಾಗಾದ್ರೆ ಸತೀಶ್ ಜಾರಕಿಹೊಳಿ ನಡೆ ಬಗ್ಗೆ ಡಿಕೆ ಶಿವಕುಮಾರ್ ಹೆಬ್ಬಾಳ್ಕರ್ ಕಣ್ಣಿಟ್ಟಿದ್ದಾರೆ. ಅಂದ್ರೆ ಸತೀಶ್ ಅವರು ಯಾವ ಅಭ್ಯರ್ಥಿಯನ್ನ ರೆಫರ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಆಪ್ತ ವಲಯದಲ್ಲಿ ಯಾರನ್ನ ಕಳಕಿಳಿಸೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಸತೀಶ್ ಜಾರಕಿಹೊಳಿ ಅವರು ವಿದೇಶಕ್ಕೆ ಹಾರಿದ್ದಾರಂತೆ, ಹಾಗಾದ್ರೆ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ಏನಾಗ್ತಾ ಇದೆ ಬೆಳಗಾವಿ ರಾಜಕಾರಣದಲ್ಲಿ? ಈಗಾಗಲೇ ದೆಹಲಿ ವರಿಷ್ಠರ ಭೇಟಿಯ ನಂತರ ವಿದೇಶಕ್ಕೆ ಹೋಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ವಿಚಾರ ಕುರಿತಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಡಿಸಿಎಂ ವಿಚಾರ ಕುರಿತಂತೆ ವರಿಷ್ಠರಿಗೆ ಬಲವಾದಂತ ಮನವಿಯನ್ನ ಮಾಡಿದ್ರು. ಜೊತೆಗೆ ಬೆಳಗಾವಿ ಟಿಕೆಟ್ ವಿಚಾರ ಕುರಿತಂತೆನೂ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ವರಿಷ್ಠರು ಕೂಡ ಈ ಸಂದರ್ಭದಲ್ಲಿ ಯಾವುದೇ ಗೊಂದಲಗಳು ಬೇಡ, ಡಿಸಿಎಂಗಳ ಹೆಚ್ಚುವರಿ ನೇಮಕ ವಿಚಾರ ಕುರಿತಂತೆನೂ ಕೂಡ ಹೈಕಮಾಂಡ್ ನಾಯಕರು ಸ್ಪಷ್ಟವಾದಂತಹ ಸೂಚನೆಯನ್ನ ನೀಡಿದ್ದಾರೆ. ಆದ್ರೂ ಸಹಿತವಾಗಿ ಈಗ ವಿದೇಶಕ್ಕೆ ಹೋಗಿರ್ತಕ್ಕಂಥ ಈ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆಯ ಜೊತೆಗೆ ಯಾವ್ಯಾವೆಲ್ಲ ನೆಕ್ಸ್ಟ್ ಮುಂದಿನ ಲೆಕ್ಕಾಚಾರಗಳು ಏನಾಗಿರ್ಲಿದೆ ಅಂತಕ್ಕಂಥ ಚರ್ಚೆ ಕೂಡ ಈಗ ನಡೀತಾ ಇದೆ. ಒಂದ್ ಕಡೆ ಟಿಕೆಟ್ ವಿಚಾರ ಕುರಿತಂತೆ ಸತೀಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇನ್ನೊಂದ್ ಕಡೆ ಡಿಸಿಎಂ ವಿಚಾರ ಕುರಿತಂತೆ ಈಗ ಸಾಕಷ್ಟು ಚರ್ಚೆ ನಡುವೆ ಡಿಕೆ ಶಿವಕುಮಾರ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಚಲನವಲನಗಳ ಬಗ್ಗೆ, ಅಂದ್ರೆ ಈಗ ದೆಹಲಿಯಿಂದ ವಿದೇಶಕ್ಕೆ ಹೋಗಿದ್ರು ಸಹಿತವಾಗಿ ವಿದೇಶದಿಂದ ರಾಜ್ಯಕ್ಕೆ ವಾಪಸ್ ಆದ ಸಂದರ್ಭದಲ್ಲಿ ನೆಕ್ಸ್ಟ್ ಅವರ ಆಟ ಏನಾಗಿರ್ಲಿದೆ, ಪ್ರಮುಖವಾಗಿ ವರಿಷ್ಠರನ್ನ ಭೇಟಿ ಆಗ್ತಕ್ಕಂಥದ್ದಿರ್ಬೋದು, ಶಾಸಕರನ್ನ ಸಚಿವರನ್ನ ತಂಡವನ್ನ ಕಟ್ತಕ್ಕಂಥದ್ದಿರ್ಬೋದು, ಒಂದ್ ರೀತಿಯ ಡಿಕೆ ಶಿವಕುಮಾರ್ ಮತ್ತೆ ಇತರ ನಾಯಕರಿಗೆ ಸಾಕಷ್ಟು ತಲೆನೋವಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಅವರು ವಿದೇಶದಿಂದ ಬೆಂಗಳೂರಿಗೆ ವಾಪಸ್ ಆದ ನಂತರದಲ್ಲಿ ತಮ್ಮ ಮುಂದಿನ ಆಟ ಏನಾಗಿರಲಿದೆ, ಪ್ರಮುಖವಾಗಿ ಡಿಸಿಎಂ ವಿಚಾರ ಇರ್ಬೋದು, ಕೆಪಿಸಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರ ವಿಚಾರ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಸಹಜವಾಗಿ ಒಂದ್ ಕಡೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರ ಕುರಿತಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗಮನವನ್ನ ಹರಿಸಿದ್ರೆ, ಇನ್ನೊಂದ್ ಕಡೆ ಡಿಸಿಎಂ ವಿಚಾರ ಇರ್ಬೋದು, ಕೆಪಿಸಿಸಿಗೆ ಪದಾಧಿಕಾರಿಗಳ ನೇಮಕ ವಿಚಾರ ಮತ್ತೆ ಮೇಜರ್ ಸರ್ಜರಿ ವಿಚಾರ ಕುರಿತಂತೆ ವರಿಷ್ಠರ ಗಮನಕ್ಕೆ ತಂದಿರೋದ್ರಿಂದ ಯಾವ್ಯಾವೆಲ್ಲ ಆಟವನ್ನ, ಅಂದ್ರೆ ಈ ರೀತಿ ಆಗ್ಬೇಕು, ಲೋಕಸಭೆ ಚುನಾವಣೆಗೆ ಈ ರೀತಿಯ ಸಿದ್ಧತೆ ಇರಬೇಕು ಅಂತಕ್ಕಂಥ ವಿಚಾರ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರು ತಂದಿದ್ದಾರೆ. ಹಾಗಾಗಿ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರ ಯಾವುದೇ ಹೆಜ್ಜೆ ಇದ್ರೂ ಸಹಿತವಾಗಿ ಅದು ಬೆಳಗಾವಿ ರಾಜಕಾರಣ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಡ್ಯಾಮೇಜ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇರುತ್ತೆ, ಇನ್ನೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವೇಗಕ್ಕೂ ಕೂಡ ಬ್ರೇಕ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇರುತ್ತೆ. ಆ ಕಾರಣಕ್ಕಾಗಿ ವಿದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಯಾವ್ಯಾವ ನಾಯಕರು ಅವ್ರ ಜೊತೆ ಹೋಗಿದ್ದಾರೆ, ಒಬ್ಬರೇ ಹೋಗಿದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಈ ಬಗ್ಗೆನೂ ಕೂಡ ಗಮನ ಹರಿಸೋದ್ರ ಜೊತೆಗೆ ಇದನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರ ವಿಚಾರಗಳನ್ನ, ಅಂದ್ರೆ ಅವರ ಮುಂದಿನ ಲೋಕಸಭೆ ಚುನಾವಣೆ ಸಿದ್ಧತೆ ಇರ್ಬೋದು, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಟಿಕೆಟ್ ವಿಚಾರದಲ್ಲಿ ಅವರ ಪಟ್ಟು, ಅಂದ್ರೆ ಇಬ್ಬರು ನಾಯಕರ ಗುದ್ದಾಟ ಏನಿದೆ, ಟಿಕೆಟ್ ವಿಚಾರದಲ್ಲಿ ಒಮ್ಮತವಾಗಿ ಹೋಗಿ ಅಂತಕ್ಕಂಥ ಸೂಚನೆಯನ್ನ ನೀಡಿದ್ರು ಸಹಿತವಾಗಿ ಈ ಇಬ್ಬರು ನಾಯಕರ ನಡುವೆ ನಡೀತಾ ಇರತಕ್ಕಂಥ ಈ ಗೊಂದಲದ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರುಗಳು ಈಗ ಸಮನ್ವಯತೆ ಸೂತ್ರವನ್ನ ಸೂಚಿಸಿದ್ದಾರೆ. ಆದ್ರೂ ಸಹಿತವಾಗಿ ಸತೀಶ್ ಜಾರಕಿಹೊಳಿ ಅವರು ಅಂತರ ಕಾಯ್ದುಕೊಂಡಿರೋದ್ರಿಂದ ಈ ಸಂದರ್ಭದಲ್ಲಿ ವಿದೇಶದಲ್ಲಿ ಇದ್ರೂ ಸಹಿತವಾಗಿ ಅವರ ಮುಂದಿನ ನಡೆ ಏನಾಗಿರುತ್ತೆ ಅಂತಕ್ಕಂಥ ವಿಚಾರ ಕುರಿತಂತೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ, ಇನ್ನೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಾಕಷ್ಟು ಟೆನ್ಷನ್ ಅನ್ನ ತಂದಿರತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.